ಎಸ್, ಇದೆಲ್ಲದರ ಜೊತೆಗೆ ಮುಂದಿನ ಹಾದಿ ಇದೆಯಲ್ಲ, ಹಾದಿ ಅಷ್ಟು ಸುಲಭ ಅಲ್ಲ. ಅದು ಮುಳ್ಳಿನ ಹಾದಿ. ಅದನ್ನು ಕೂಡ ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನೋಡಿ, ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜೀನಾಮೆ ನಿರ್ಧಾರವನ್ನು ಅವರು ಹೇಳಿದ್ದಾರೆ. ಸಚಿವರಿಗೆ ಮಾಹಿತಿ ಕೊಟ್ಟರು ಸಿಎಂ. ಹೌದು, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಎಸ್, ಇಲ್ಲಿಗೆ ಎಲ್ಲವೂ ಕೂಡ ಕ್ಲಿಯರ್. ಸತೀಶ್ ಜಾರಕಿಹೊಳಿ ಇನ್ನೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟಿದ್ರು. ನೋಡೋಣ ಇನ್ನು ಏನಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ನಿನ್ನೆ. ಇವತ್ತು ಎಲ್ರಿಗೂ ಕೂಡ ಸಂದೇಶ ರವಾನೆ ಆಯಿತು. ಆರ್.ವಿ. ದೇಶಪಾಂಡೆ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಟ್ಟಿರಲಿಲ್ಲ. ಆದರೆ ಈಗ ಖುದ್ದು ಸಿಎಂ ಸಚಿವರಿಗೆ ತುಂಬ ಸ್ಪಷ್ಟವಾಗಿ ಹೇಳಿದರು, ಎಸ್, ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಒಂದು ಹಂತದ ಆಟಕ್ಕೆ ತೆರೆ ಬಿದ್ದಂತಾಗಿದೆ. ಈಗ ಮುಂದೆ ತೆರೆ ಇದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಆಟ ಶುರುವಾಗುತ್ತೆ. ಬರೀ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ, ಇಲ್ಲಿ ತನಕ ಒಂದಷ್ಟು ಗೊಂದಲಗಳಿತ್ತು, ಏನಾಗ್ಬೋದು ಏನು ಎತ್ತ ಅಂತ 10 ಪ್ರಶ್ನೆಗಳಿತ್ತು. ಹೀಗಾಗಿ ಯಾವ ನಾಯಕರುಗಳು ಕೂಡ ಎಕ್ಸೆಪ್ಟ್ ಆರ್.ವಿ. ದೇಶಪಾಂಡೆ ಯಾವ ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಸತೀಶ್ ಜಾರಕಿಹೊಳಿ ಅವರಂತೂ ಬಿಡಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದರು, ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ. ಆದರೆ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ರೀತಿಯಲ್ಲಿ ಖುದ್ದು ಮುಖ್ಯಮಂತ್ರಿಗಳು ಸಭೆಯಲ್ಲಿ ಹೌದು, ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಮುಂದೇನು? ರಂಗನಾಥ್, ಇಷ್ಟು ಹೊತ್ತು ಸಚಿವರೆಲ್ಲರೂ ಕೂಡ ಕಾಯ್ತಾ ಇದ್ದಂಥ ವಿಷಯ, ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ತಾವು ರಾಜೀನಾಮೆಯ ವಿಷಯವನ್ನ ತಿಳ್ಕೋಬೇಕು ಅಂತ ಹೇಳಿ, ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಚಿವರಿಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಬಹಿರಂಗವಾಗಿ ಅಥವಾ ಹೊರಗಡೆ ಎಲ್ಲ ಚರ್ಚೆಗಳು ನಡೆದಿದ್ರು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸುದೀರ್ಘವಾದಂಥ ಮಾತುಕತೆ ಆಗಿರಲಿಲ್ಲ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಹಾಜರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ರಾಜೀನಾಮೆಯ ವಿಷಯವನ್ನ ಪ್ರಕಟವನ್ನ ಮಾಡಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ಹೌದು, ನಾನು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದರ ಕಾರಣಗಳನ್ನ ಇನ್ನು ವಿವರಿಸಬಹುದು. ಯಾವ ಕಾರಣಕ್ಕೋಸ್ಕರ ತನ್ನ ಈ ನಿರ್ಧಾರ, ಯಾವ ಕಾರಣಕ್ಕೋಸ್ಕರ ತಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಾ ಅಥವಾ ಕೇವಲ ಪವರ್ ಪಾಲಿಟಿಕ್ಸ್ ಇಂದ ಮಾತ್ರ ದೂರ ಆಗ್ತೀನಾ, ಇದೆಲ್ಲ ಒಂದು ಕ್ಲಾರಿಟಿಯನ್ನ ಕೊಡಬಹುದು. ಆದ್ರೆ ಇಷ್ಟು ಕಳೆದ 2 ದಿನಗಳಿಂದ ಒಂದು ದೊಡ್ಡ ಮಟ್ಟಿಗಿನ ಕುತೂಹಲ, ಒಂದು ರೀತಿಯ ಸಸ್ಪೆನ್ಸ್, ಒಂದು ರೀತಿಯ ಗುಟ್ಟು ಮನೆ ಮಾಡಿತ್ತು. ಆ ಗುಟ್ಟೆಲ್ಲವೂ ಕೂಡ ಇದೀಗ ಬಹಿರಂಗವಾಗಿದೆ. ಸಿದ್ದರಾಮಯ್ಯನವರು ತಮ್ಮ ಅಂತಿಮವಾದಂತ ನಿರ್ಧಾರವನ್ನ ಪ್ರಕಟವನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ನಡೆದಂತಹ ಕೆಲವೊಂದಿಷ್ಟು ದೃಶ್ಯಗಳನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಒಂದು ಸ್ವಚ್ಛವಾದಂತಹ ಮನಸ್ಸಿಂದ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿಕೊಂಡು ಬಂದಂತೆ ಕಾಣಿಸ್ತಾ ಇದೆ. ಆ ಒಂದು ಗಟ್ಟಿ ನಿರ್ಧಾರವನ್ನ ಇದೀಗ ಮುಖ್ಯಮಂತ್ರಿಗಳು ಉಪಹಾರ ಕೂಟದಲ್ಲಿ ಪ್ರಕಟವನ್ನ ಮಾಡಿದ್ದಾರೆ. ಈಗ ಇಲ್ಲಿಯ ತನಕ ಯಾಕೆ ಸಚಿವರು ಅದನ್ನ ಬಹಿರಂಗವಾಗಿ ಹೇಳೋದಕ್ಕೆ ಸಿದ್ಧರಿರಲಿಲ್ಲ ಅಂದ್ರೆ ಅವರ ರಾಜಕೀಯ ಭವಿಷ್ಯಗಳಿದ್ದಾವೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣದಿಂದ ಕಾವೇರಿ ನಿವಾಸದಿಂದ ನಿರ್ಗಮಿಸಬಹುದು. ಆದ್ರೆ ಉಳಿದ 30-35 ಮಂದಿಯ ರಾಜಕಾರಣ ಇಲ್ಲಿಗೆ ನಿಲ್ಲೋದಿಲ್ಲ. ಅದು ಬೇರೆಯ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಹೊಸ ಆಟ ಶುರುವಾಗುತ್ತೆ. ಹೊಸ ಲೆಕ್ಕಾಚಾರಗಳು ಶುರುವಾಗ್ತವೆ. ಸಂಪರ್ಕದಲ್ಲಿ ಪ್ರಸನ್ನ, ಮತ್ತಷ್ಟು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ತುಂಬಾ ಸ್ಪಷ್ಟವಾಗಿ ಹೇಳಿಬಿಟ್ರು. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಸುದೀರ್ಘವಾದಂಥ ಒಂದು ರಾಜಕೀಯ ಪಯಣ ಇದೆಯಲ್ಲ, ಅದು ಇಲ್ಲಿಗೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಮಧ್ಯಾಹ್ನ 3 ಗಂಟೆಗೆ. ಎಸ್, ಇಲ್ಲಿಗೆ ಇದು ಸ್ಪಷ್ಟ ಆಯಿತು. 3 ಗಂಟೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥದ್ದು ಪಕ್ಕಾ. ಯಾಕಂದರೆ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದರು, ಎಸ್, ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂದಾದಮೇಲೆ ಇನ್ಯಾರು ಏನು ಮಾತಾಡಲಿಕ್ಕೆ ಸಾಧ್ಯ? ಸೊ ಇಲ್ಲಿ ಅಲ್ಲೋಲ ಕಲ್ಲೋಲಗಳಾಗಬಹುದು ಅನ್ನುವಂಥದ್ದು ಇದೆಯಲ್ಲ, ಅದು ಸದ್ಯಕ್ಕೆ ಕಾಣ್ತಾ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಅಂತಂದರೆ ಈ ಭೂಶಾಸ್ತ್ರಜ್ಞರು ಒಂದಷ್ಟು ವಿವರಗಳನ್ನು ಕೊಟ್ಟಿರ್ತಾರೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಈ ಭೂಮಿಯಲ್ಲಿ ಕಂಪನಿಗಳಾಗಬಹುದು ಅಂತ. ಕೆಲವು ಸಂದರ್ಭಗಳಲ್ಲಿ ಆಗಲ್ಲ. ಕಂಪನಿಗಳಾದ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಕಂಪನಿಗಳಾದಮೇಲೂ ಕೂಡ ಪಶ್ಚಾತ್ ಕಂಪನಿಗಳಾಗ್ತವೆ. ಸೊ ಹಂಗೆ ರಾಜಕಾರಣ ಕೂಡ ಹಂಗೇನೆ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಯಾವ್ಯಾವ ಕಂಪನಿಗಳು ಯಾವ್ಯಾವ ಆಗಬೇಕು ಆವಾಗಲೇ ಅವು ಆಗಲಿಕ್ಕೆ ಸಾಧ್ಯ. ಸೊ ಇಲ್ಲಿಗೆ ಒಂದು ಹಂತಕ್ಕೆ ಬಂದಿದೆ ಸಿದ್ದರಾಮಯ್ಯನವರ ರಾಜಕಾರಣ. ಮುಂದೆ ಏನು ಹಾಗಾದರೆ? ಸೊ ಇದು ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಖಚಿತ.